ಗಡಿ ಜಿಲ್ಲೆ ಬೀದರ್ನಲ್ಲಿ ಸಾರಿಗೆ ಬಸ್ ಒಂದು ಧಗಧಗಿಸಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿ ಸಾರಿಗೆ ಬಸ್ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉಳಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಲೀಟ್ ಆಗಿ ಸಾರಿಗೆ ಬಸ್ ಇದೆಯಲ್ಲ ಅದು ಸುಟ್ಟು ಕರಕಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದೃಷ್ಟವಶಾತ್ ಬಸ್ಸಲ್ಲಿ ಈ ವೇಳೆ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ತಗಲ್ತಾ ಇದ್ದ ಹಾಗೆ ಬಸ್ ಬಿಟ್ಟು ಜೀವ ಉಳಿಸ್ಕೊಳ್ಳೋದಕ್ಕಂತ ಓಡಿದ್ದಾರೆ ಪ್ರಯಾಣಿಕರು ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟೇ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಅಂತ ನೀವು ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ಸನ್ನ ಹೇಗೆ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ ಅಂತ ಹೇಳಿ ದಟ್ಟ ಹೊಗೆ ಕೂಡ ಆವರಿಸಿದೆ. ಬಸ್ ಪ್ರಯಾಣ ಮಾಡ್ತಾ ಇದ್ದಾಗಲೇ ಇದೊಂದು ಘಟನೆ ಆಗಿರೋದು ಗೊತ್ತಾಗ್ತದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಯಾವಾಗ ಅಲ್ಲಿ ಫೈರ್ ಸ್ಪಾರ್ಕ್ ಆಯಿತು ಆಗ ಪ್ರಯಾಣಿಕರಿಗೆ ಗೊತ್ತಾಯಿತು ಇಲ್ಲೇನೋ ತಪ್ಪು ಆಗ್ತಾ ಇದೆ ಅಂತ. ಹೀಗಾಗಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಸಾಮಾನ್ಯವಾಗಿ KSRTC ಬಸ್ ಅಂತ ಹೇಳಿದ್ರೆ ಒಂದು 60 ಸೀಟಿಂಗ್ ಕೆಪಾಸಿಟಿ ಇರುವಂತಹ ಬಸ್ಸು. ಆಮೇಲೆ ಯೂಶಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ಫುಲ್ಲಾಗೇ ಇರುತ್ತೆ. ಅದು ಕೂಡ ನಾರ್ತ್ ಕರ್ನಾಟಕ ಭಾಗದಲ್ಲಿ ಈಗಂತೂ ಉಷ್ಣಾಂಶ ವಿಪರೀತವಾಗಿದೆ. ಸೊ ಉಷ್ಣಾಂಶಕ್ಕೋ ಅಥವಾ ಏನಂತ ಗೊತ್ತಾಗಿಲ್ಲ, ಮೇಂಟೆನೆನ್ಸ್ ಆಗಿಲ್ವಾ ಗಾಡಿ ಅನ್ನೋದು ಗೊತ್ತಾಗಿಲ್ಲ. ಬಟ್ ಬಸ್ ಅಂತೂ ಸುಟ್ಟು ಕರಕಲಾಗಿ ಹೋಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರೋಷ್ಟೊತ್ತಿಗೆ ಬಸ್ನ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಕೇವಲ ಬಸ್ನ ಅವಶೇಷಗಳು ಮಾತ್ರ ಕಾಣೋದಕ್ಕೆ ಸಿಗ್ತಾ ಇದೆ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಗಾಡಿಯ ಸ್ಥಿತಿಗತಿ ಬಗ್ಗೆ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಏನು ಹೇಳ್ತಾರೆ? ಕಂಡೀಷನಲ್ ಇದ್ದಂತಹ ಗಾಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದಾ ಅಥವಾ ಮೇಂಟೈನ್ ಮಾಡಿರ್ಲಿಲ್ವಂತ? ಆಮೇಲೆ ಘಟನೆ ಆಗಬೇಕಾದ್ರೆ ಟೋಟಲ್ ಆಗಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅಂತ? ಖಂಡಿತ ಮಮತಾ, ಇಷ್ಟು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ದೊಡ್ಡ ಭಾರಿ ದುರಂತ ಅಗ್ನಿ ಅವಘಡ ಸಾರಿಗೆ ಅವಘಡ ಇದೆ ತಪ್ಪಿದಂತ ಆಗಿರುವಂತದ್ದು. ಯಾಕಂತಂದ್ರೆ ಬಸ್ ನಲ್ಲಿ ಪ್ರಮುಖವಾಗಿ ಒಂದು 16 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಒಂದು ರೀತಿಯ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಬೆಂಕಿ ಕಾಣಿಸ್ಕೊಂಡು ಇಡೀ ಬಸ್ಸು ದಗದಗನೆ ಒತ್ತಿ ಹುರಿದಿರುವಂತದ್ದು. ಹೀಗಾಗಿ ಒಂದು ರೀತಿಯ ದೊಡ್ಡ ಅವಘಡ ತಪ್ಪಿದನ್ನುವಂಥದ್ದು. ಅದೇ ಪ್ರಮುಖವಾಗಿ ಬಸ್ ಏನಿದೆ ಆ ಬಸ್ಸು ಹಳೆಯ ಬಸ್ ಆಗಿತ್ತು ಅನ್ನುವಂಥದ್ದು ಪ್ರಾಥಮಿಕ ಹಂತದ ಮಾಹಿತಿ ಸಿಗ್ತಿರುವಂತದ್ದು. ಹೀಗಾಗಿ ಒಂದು ರೀತಿಯ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯಲ್ಲಿ ಈ ಒಂದು ಹಳೆಯ ಬಸ್ಸುಗಳನ್ನ ಇನ್ನೂ ಸಾರಿಗೆ ಅಧಿಕಾರಿಗಳು ಒಂದು ರೀತಿಯ ಯಾವುದೇ ರೀತಿಯ ದುರಸ್ತಿ ಮಾಡದೆ, ಒಂದು ರೀತಿಯ ಹೊಸ ಬಸ್ಗಳನ್ನು ಇದು ಮಾಡದೆ ಈ ರೀತಿಯ ಒಂದು ನಿರ್ಲಕ್ಷ್ಯ ಮಾಡ್ತಿರೋದ್ರೆ ಈ ರೀತಿ ಬೆಂಕಿ ಅಂದ್ರೆ ಅಗ್ನಿ ಅವಘಡ ಆಗಿರುವಂತದ್ದು. ಸಾರಿಗೆ ಆ ಒಂದು ಚಾಲಕ ಮತ್ತು ಕಂಡಕ್ಟರ್ನ ಒಂದ್ ರೀತಿಯ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಒಂದ್ ರೀತಿಯ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಆ ಬೆಂಕಿಯ ಒಂದು ಕೆನ್ನಾಲೆ ನೋಡಿದ್ರೆ ನಿಜಕ್ಕೂ ಒಂದು ರೀತಿಯ ಇಡೀ ಒಂದು ಬಸ್ ಏನಿದೆ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂತದ್ದು. ಒಂದು ಅರಸಾಹಸ ಪಟ್ಟು ಅಗ್ನಿಶಾಮಕ ದಳದ ಬಂದು ನಂದಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತದ್ದು ವಿಷಯ ಅಂದ್ರೆ ಈಗ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ, ಸಾರಿಗೆ ಅಧಿಕಾರಿ ನಿರ್ಲಕ್ಷ್ಯ ಅಂದ್ರೆ ಹಳೆಯ ಬಸ್ ಆದ್ರೂ ಕೂಡ ಈ ಒಂದು ಸಂಚಾರ ಮಾಡಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಮಮತಾ, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. HR ಗಾಡಿ ಅದನ